ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ಸಾತ್ವಿಕ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಣಾ ಅವರು ಅವಾಗಲೇ ನಮಗೋಸ್ಕರ ಚಿರೋಟಿ ರವೆ ರೊಟ್ಟಿ ಮಾಡಿ ತೋರಿಸಿದ್ರು. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ವೀಣಾ ಅವರೇ, ಒಂದು ರೊಟ್ಟಿ ಆಗಿದೆ, ಚಿರೋಟಿ ರವೆ ರೊಟ್ಟಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ ನಮಗೋಸ್ಕರ? ನೆಕ್ಸ್ಟ್ ಸ್ವೀಟ್ ರೊಟ್ಟಿ ಅಂತ. ಓಕೆ. ಈ ಚಿಕ್ಕ ಮಕ್ಳಿಗೆಲ್ಲ ಖಾರ ತಿನ್ನಕ್ಕಾಗಲ್ವಲ್ಲ, ಅದರಿಂದ ಈ ಸ್ವೀಟ್ ರೊಟ್ಟಿ ಮಾಡಿಕೊಟ್ರೆ ಈ 1 ವರ್ಷದ ಮಕ್ಕಳೆಲ್ಲ ಅಷ್ಟು ಸಣ್ಣ ಮಕ್ಕಳಿಗೆ ಆಟ ಆಡ್ಕೊಂಡು ಚೆನ್ನಾಗಿ ತಿಂತವೆ. ಹೌದಾ? ಅದಕ್ಕೋಸ್ಕರ ಇದು ಸ್ವೀಟ್ ರೊಟ್ಟಿ ಅಂತ, ರವೆ ರೊಟ್ಟಿ. ಓಕೆ. ಇದಕ್ಕೆ ಏನೇನೆಲ್ಲ ಬಳಸ್ತೀರಾ? ಚಿರೋಟಿ ರವೆ, ಕೊಬ್ಬರಿ ತುರಿ, ಬೆಲ್ಲ, ತುಪ್ಪ, ಎಣ್ಣೆ. ಆಯ್ತು, ಶುರು ಮಾಡೋಣ? ಹ್ಞೂ, ಮಾಡೋಣ. ತಗೊಳ್ಳಿ, ಸ್ವಲ್ಪ ಬೆಲ್ಲದ ಪುಡಿ ಹಾಕಬೇಕು. ಪುಡಿ ಮಾಡಿದ್ರೆ ಬೇಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನೂ ಮಿಕ್ಸ್ ಮಾಡಿರ್ತೀವಿ. ಓಕೆ. ಟೇಸ್ಟ್ ಬರುತ್ತಲ್ವ. ಇದು ಚೆನ್ನಾಗಿ ನೀರಲ್ಲಿ ಇದು ಮಾಡ್ಕೊಬೇಕು, ಕರ್ಗೋಗ್ಬೇಕು ಚೆನ್ನಾಗಿ. ಸ್ಟವ್ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಸ್ವೀಟ್ಸ್ ಮಾಡ್ತೀರಾ ನೀವು ಮನೆಯಲ್ಲಿ? ಸ್ವೀಟ್ಸ್ ಅಂದರೆ ಮಗುಗೋಸ್ಕರ ಮಾಡಬೇಕಲ್ಲ, ಚಿಕ್ಕ ಮಗು ಇದೆ ಒಂದು. ನಾವ್ಯಾರು ಸ್ವೀಟ್ ಅಷ್ಟು ಇದು ಮಾಡಲ್ಲ. ನಮ್ದೊಂದು ಮಗು ಇದೆ, 2 ವರ್ಷದ ಮಗು, ಅದಕ್ಕೆ ಮಾಡ್ಬೇಕು ಅವಳಿಗೆ. ಅಡುಗೆ ಬಿಟ್ಟು ಇನ್ನೇನೇನೆಲ್ಲ ಆಸಕ್ತಿ ಇದೆ ನಿಮಗೆ? ನಾನು ಸೀರೆ ಫಾಲ್ಸ್ ಹಾಕ್ತೀನಿ, ಮತ್ತು ಬ್ಲೌಸ್ ಎಲ್ಲ ನಾನೇ ಹೊಲಿಯೋದು. ಅದರಿಂದ ಟೈಮ್ ಇದ್ದಾಗೆಲ್ಲ ಅದೇ ಕೆಲಸ ಆಗ್ಬಿಡುತ್ತೆ. ಓಕೆ. ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಬೇಕು. ಇದೇ ಊರಿನವರ ವೀಣಾ ಅವರೇ? ನಾವು ಆ್ಯಕ್ಚುಲಿ ಮದ್ದೂರು, ಮಂಡ್ಯ ಹತ್ರ ಮದ್ದೂರಿನವರು. ನಿಮ್ಮೂರಿನ ವಡೆ ಫೇಮಸ್ಸು? ಮದ್ದೂರು ವಡೆ. ಅದು ಚಿರೋಟಿ ರವೆಯಿಂದಾನೇ ಮಾಡೋದಲ್ವಾ? ಚಿರೋಟಿ ರವೆ, ಈರುಳ್ಳಿ, ಮದ್ದೂರು ವಡೆ. ಅಲ್ಲಿಯವ್ರು ಯಾರು ಅಷ್ಟು ಇದು ಮಾಡಲ್ಲ, ಹೊರಗಿನವರೇ ಜಾಸ್ತಿ ಇಷ್ಟಪಡ್ತಾರೆ. ಹೌದಾ? ಈ ಥರ ಮಿಕ್ಸ್ ಮಾಡಿಕೊಂಡು. ಓಕೆ. ಇದನ್ನು ಆ ರೊಟ್ಟಿ ಥರನೇ ಕೈಯಲ್ಲೇ ಹಾಕ್ಬೋದು. ಸ್ವಲ್ಪ ನೀರು ಕುಡಿ ಒಂದು ಬಟ್ಲಿಗೆಲ್ಲ. ನಾನು ಎಲ್ಲಾರು ದೂರ ಹೋದಾಗ ಜರ್ನಿಲೆಲ್ಲ ಮಗುಗೆ ಅಂತಾನೆ ಇದೊಂದೆರಡು ರೊಟ್ಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಇರುತ್ತೆ. 1-2 ದಿವಸ ಇರುತ್ತೆ. ಒಂದು ದಿವಸನೇ ಇರುತ್ತೆ, ಏನಾಗಲ್ಲ, ವಾಸನೆ ಏನು ಬರಲ್ಲ. ಇಟ್ಟು ಮಾಡಿ ಇಟ್ಕೋಬೋದಾ ಫ್ರಿಜ್ಜಲ್ಲಿ ಎಲ್ಲಾದರೂ? 2 ದಿವಸಕ್ಕೆ ಇಡ್ಬೋದು. ಸೊ ನಿಮ್ಮ ಮಗುಗೆ ಆಚೆ ಕಡೆ ಹೋದಾಗ ನಾನು ತಗೊಂಡೋಗ್ಬಿಡ್ತೀನಿ. ಸಾಫ್ಟ್ ಇರುತ್ತೆ, ಜೊತೆಗೆ ಮಗುಗೆ ಒಂಥರ ಏನೋ ಸ್ವೀಟ್ ಇರುತ್ತಲ್ಲ. ಕರೆಕ್ಟ್. ಆಟ ಆಡ್ಕೊಂಡೇ ತಿನ್ಬಿಡ್ತಾಳೆ. ಹೋಗ್ತಾ ಜರ್ನಿಲೇ ಬಾಯಿಗೆ ಅನ್ಸೋ ಸ್ವಲ್ಪ ಕಿತ್ತು. ಎಷ್ಟು ಮಕ್ಕಳು? 2 ಇದ್ದಾರೆ, ಮಗ ದೊಡ್ಡವನ? ಮಗನೇ ದೊಡ್ಡ. 2 ಕಡೆನೂ ಬೇಯಿಸ್ಬೇಕಾದ್ರೆ. ವೀಕ್ಷಕರೇ, ಇಟ್ಸ್ ಟೈಮ್ ಫಾರ್ ಅ ಬ್ರೇಕ್ ನೌ.